ಕೇರಿಂದ ಮಾತಾಡ್ತಾ ಇರೋದು. ಸೊ ಇವಾಗ ಅಮ್ಮನೂ ಸಹ ರೆಗ್ಯುಲರ್ ಆಗಿ ಸರಾಕೆರಿಗೆ 8 ವರ್ಷದಿಂದ ಬರ್ತಾ ಇದ್ದಾರೆ ಅಪ್ಪ ಅಮ್ಮ. ಓಕೆ, ತುಂಬ ಜನ ಬಂದುಬಿಟ್ಟು ಈ ಥೆರಪಿನ ತಗೊಳ್ಳುವಾಗ ರಕ್ತ ಸುಡುತ್ತೆ, ಮೂಳೆ ಪುಡಿ ಪುಡಿ ಆಗುತ್ತೆ, ಇಲ್ಲ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಡೌಟ್ ಇರ್ತಾ ಹೋಗ್ತಾರೆ. ಎಕ್ಸಾಂಪಲ್ ಬಂದುಬಿಟ್ಟು ಇವಾಗ ಅಮ್ಮನೇ ಇದ್ದಾರೆ. ಅಮ್ಮ ಬಂದುಬಿಟ್ಟು ಇವಾಗ 8 ವರ್ಷ ತುಂಬಿ 9ನೇ ವರ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ ಅಮ್ಮ, ರೆಗ್ಯುಲರ್ ಆಗಿ ಸರಾಕೆರಿಗೆ ಬರ್ತಾ ಇದ್ದಾರೆ ಅಪ್ಪ ಅಮ್ಮ. ಅಮ್ಮನಲ್ಲಿ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನೆಲ್ಲ ಗುಣ ಆಗಿದೆ ಅಂತೇಳಿ ಏನು ಮಾಡೋಣ, ಅಮ್ಮನ ಹತ್ರ ಮಾತಾಡ್ಸೋಣ ಅಪ್ಪ ಅಮ್ಮ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಗಾಂಧಿನಗರದಿಂದ ಬರ್ತಾನಮ್ಮ. ಸರಾಕೆರಿಗೆ ಬಂದು ಎಷ್ಟು ದಿನ ಆಗಿದೆ ಅಮ್ಮ? ನಾನೀಗ ಸಲಕೆರಿಗೆ ಬಂದು ಈಗ 8 ವರ್ಷ ಆತಮ್ಮ. ಸರಾಕೆರಿಗೆ ಬಂದು 8 ವರ್ಷ. 8 ವರ್ಷದ ಸೊಟ್ಟಿಗೆ ನಾನು ಬರ್ತಾನೆ. ನನಗಿದು ಫಸ್ಟಿಗೆ ಗೊತ್ತಿದ್ದಿಲ್ಲ. ನನಗೆ ಯಾರೋ ಒಬ್ಬರು ಹೇಳಿದ್ರು ನನಗೆ ಹಿಂಗೆ ಹೋಗಲ್ಲಿ ಅಂತಂದು. ಇದು ಫಸ್ಟು ಇದು ವಿದ್ಯಾರ್ಥಿ ಭವನ ಹತ್ರ ಇತ್ತು. ಆವಾಗಲಿದ್ದ ಬರೋಕ್ಕೆ ನಾನು ಆವಾಗ ಅಲ್ಲಿದ್ದ ಇಲ್ಲಿಗೆ ಬಂತು, ಇಲ್ಲಿ ಬರ್ತಾನೆ. ಈಗ ನಾನು 8 ವರ್ಷ ಆತು ಬರೋಕತ್ತಿ. ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ತಿಂಗಳಿಗೆ ಚೆಕಪ್ಪಿಗೆ ಹೋಗೋಕ್ಕಾಗಿತ್ತು. ನಾನು ಹಾರ್ಟ್ ಪ್ರಾಬ್ಲಮ್ಮಿಗೆ ತೋರಿಸ್ಕೊಂತಿದ್ದೆ. ಗುಳಿಗೆ ಅದಕ್ಕೆ ಗುಳಿಗೆ ನುಂಗಿದಾಗ ಒಟ್ಟು ಆರಾಮಾಗೋದು, ಮತ್ತು ಅದೇ ಹೋಗೋದು. ಮತ್ತು 2 ತಿಂಗಳಿಗೆ 3 ತಿಂಗಳಿಗೆ ಗ್ಲುಕೋಸ್ ಹಾಕ್ಸೋದು ಬರೋದು. ಬರೀ ಹಿಂಗೆ ಮಾಡ್ತಿದ್ವಿ. ಯಾರೋ ನನಗೆ ಹೇಳಿದ್ರು, ಬಂದಿಂದ ಈಗ ನಾನು ಅಲ್ಲಿಗೆ ಹೋಗಲ್ಲ, ಗುಳಿಗಿನೂ ನುಂಗಲ್ಲ. ನನಗೊಂದು ಏನಿಲ್ಲ, ಈಗ ಆರಾಮಾಗಿದೆ. ಗ್ಯಾಸ್ಟ್ರಿಕ್ ಆರಾಮಾಗೈತಿ, ಹಾರ್ಟ್ ಪ್ರಾಬ್ಲಮ್ ಆರಾಮಾಗೈತಿ. ಬಿದ್ದು ಕಾಲು ಮುರ್ಕೊಂಡಿದ್ದೆ, ಬಾಗಿಲಿಗೆ ಕಟ್ಸ್ಕೊಂಬಂದೆ. ಅಲ್ಲಿ ಪಾಡಾಗಲೆಲ್ಲ ಇಲ್ಲಿಗೆ ಬರೋಕತ್ತಿಂದ ಪಾಡಾತು. ಅಮ್ಮ ಮುಂಚೆ ಎಷ್ಟು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಿ ಅಮ್ಮ? ನಾನೊಂದು 5 6 ಮಾತ್ರೆ ತಗೊಂತಿದ್ದೆ. ಈಗ ಒಂದು ಮಾತ್ರೆನೂ ನುಂಗಲ್ಲ. ನಾನು ಒಂದು ಮಾತ್ರೆ ನುಂಗಲ್ಲ. ಗ್ಯಾಸ್ಟ್ರಿಕ್ ಕಮ್ಮಿ ಆಗೈತಿ, ಎದೆ ನೋವು ಕಮ್ಮಿ ಆಗೈತಿ. ನನಗೊಂದು ಸ್ವಲ್ಪ ಸುಸ್ತಾದ್ರೆ ಇಲ್ಲಿಗೆ ಬರ್ತಾನೆ, ತಗೊಂಡು ಹೋಗ್ತೀನಿ. ಮೂಳೆ ಪುಡಿ ಪುಡಿ ಹಾಕತಿ, ರಕ್ತ ಸುಡ್ತೈತಿ. ಅಂದ್ರೆ ಈಗ 8 ವರ್ಷದ ದಿವಸ ನಾನು ಮಾಡ್ತಾನಲ್ಲಮ್ಮ, ಯಾಕೆ ಪುಡಿ ಪುಡಿ ಆಗಬಾರ್ದಾಗಿತ್ತು? ಯಾಕೆ ಸುಡಬಾರ್ದಾಗಿತ್ತು ರಕ್ತ? ಹೌದಾ? ಮಂದಿ ಮಾತು ಕೇಳಿ ನಾವು ಕೆಡಬಾರ್ದು. ನಾವು ಕೆಡೋದಲ್ದಲ್ಲಿ ಇನ್ನೊಬ್ರನ್ನ ಕೆಡಿಸ್ಬಾರ್ದು. ಬರೋರಿಗೆ ಅಟ್ಟಿಗಾಲು ಒಯ್ಬಾರ್ದು. ಬರಬೇಕು, ತಗೋಬೇಕು. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಯಾರು ನೋಡೋಕ್ಕನ್ನಂಗಿಲ್ಲ. ನಮ್ಮ ಕೈಯಾಗಿದ್ರೆ ನಮಗೆ, ಇಲ್ದಿದ್ರಿಲ್ಲ. ನಾವು ಚೆನ್ನಾಗಿದ್ರೆ ನಮಗೆ. ನಾವು ಚೆನ್ನಾಗಿಲ್ದಿದ್ರೆ ಏನಿಲ್ಲ. 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ ಮನೆಯವರು. ಹಗಲೆಲ್ಲ ನೋಡ್ತಾರೆ, ನಿಂದೇನಮ್ಮ ಕಾಟ ಅಂತಾರೆ. ಹಂಗಾಗಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಹೇಳಿಕೆ ಮಾತು ಕೇಳಿ ಕೆಡಬಾರ್ದು. ನೆಂಬಿದ್ರೆ ಒಂದು ದೇವ್ರು ನೆಂಬಿದ್ರೆ ಒಂದು ಮನುಷ್ಯನ ನೆಂಬೇಕು. ಇದು ದೇವಸ್ಥಾನ ಮಂದಿ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಕೇಳಬಾರ್ದು. ಇದು ಒಂದು ದೇವಸ್ಥಾನ ಇದ್ದಂಗೆ ನನಗೊಂದು ಇದು ದೇವಸ್ಥಾನನ. ಒಬ್ಬ ಇಲ್ಲಿರೋ ಪಾಪೇರು ಕೊಟ್ಟಾಗ ಏನಾರು ಜಗಳ ಪಗಳನ್ನಾರು ಮಾಡಿ ತಗೊಂಡು ಹೋಗ್ಕೊಂಡು ನಾನು ಒಂದು ದಿವಸ ತೆಪ್ಸೇನಲ್ಲ. ನನಗಿದ ಗುಳಿಗೆ ಆಗೈತಿ, ಇದು ಔಷಧಿ ಆಗೈತಿ, ನನಗಿದ ಆಸ್ಪತ್ರೆ, ಇದು ಗುಡಿ. ಅಮ್ಮ ಇಲ್ಲಿ ಏನಾದರೂ ನಿಮಗೆ ಗುಳಿಗೆ ಕೊಡೋದು, ಆಪರೇಷನ್ ಮಾಡೋದು ಏನಿಲ್ಲಮ್ಮ, ಏನಿಲ್ಲ ತಾಯಿ, ಏನಿಲ್ಲ. ನೀರು ಒಂದು ಕೊಡ್ತಾರೆ ನೋಡಿ, ನೀರು ಕೊಡ್ತಾರೆ. ಜೇಡು ವಾಟ್ರ್ ಕೊಡ್ತಾರೆ, ಪಚ್ಚೆ ಕಲ್ಲಿನ ಥೆರಪಿ ಕೊಡ್ತಾರೆ, ಆಟೋಮೆಟಿಕ್ ಕೊಡ್ತಾರೆ, ಇದನ್ನು ಕೊಡ್ತಾರೆ. ನಾವು ಅದೇ ನಮಗೆ ದೊಡ್ಡ ಅಮೃತ. ಅಮ್ಮ ಎಷ್ಟು % ಗುಣ ಆಗಿದೆ? ನನಗೆ 100ಕ್ಕೆ 100 ಗುಣ ಆಗಿದೆ. 100 ಗುಣ ಆಗಿದೆ. ಹೌದಮ್ಮ. ನೀವು ಸರಾಕೆರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದು ಒಂದು ದೇವಸ್ಥಾನಮ್ಮ ಸಲಕೆರೆ. ಅಂದ್ರೆ ನಾನು ಸಲಕೆರೆ ಬಗ್ಗೆ ಮಾತಾಡೋರಿಗೆ ಕುಟ್ಟಾಗ ಮಾತಾಡ್ತಾನೆ. ಅವ್ರು ಇಲ್ಲಡಮ್ಮ ಆಗೋದಕ್ಕೆ ಏನಾದ್ರು ಅಂತಾರೆ. ಅವ್ರಂದ್ರು ಇವ್ರಂದ್ರು ಅಂತ ಹೇಳಿಕೆ ಮತ್ತೆ ಕೇಳಬಾರ್ದು. ಇದು ಒಂದು ದೇವ್ರದ್ದಂಗಮ್ಮ. ನೆಂಬಕ್ಕೆ ಮನುಷ್ಯನ್ನ ಅಲ್ಲ, ಒಂದು ಯಾವುದಾಗಲಿ ನೆಂಬಕ್ಕೆ. ಅಯ್ಯ ಏನಕ್ಕತಿ ಏನಂದ್ರೆ ಏನೋ ಆಕ್ಕತಿ. ನಾವು ಆರಾಮಕ್ಕಂದ್ರೆ ಆರಾಮ ಆಕ್ಕತಿ. ನಾನು ಇಲ್ಲಿಗೆ ಬಂದು ಹೋದ್ರೆ ನಾನು ಚಿಂಗ್ದುರ್ಗಕ್ಕೆ ಹೋಗಿ ಬಂದು ಇಲ್ಲಿಗೆ ಬಂದು ಹೋಗ್ತಾನೆ. ಸುಸ್ತು ಕಮ್ಮಿ ಆಗಿಬಿಡ್ತದೆ ನನಗೆ. ಹಂಗಾಗಿ ನಾನು 1 ದಿವಸ ತಿಪ್ಸಲ್ಲಮ್ಮ. ಎಲ್ಲಿಗಾರ ಹೋಗೋಕ್ಕಂತಂದ್ರೆ ನಿಮ್ಮ ಕೂಟ ಕೇಳ್ಕೊಂಡು ಹೋಗ್ತಾನೆ ನಾನು. ಎಲ್ಲರೂ ಬರ್ರಿ, ಆರೋಗ್ಯ ಕಾಪಾಡ್ಕೊಳ್ರಿ. ಮಂದಿ ಮಾತು ಕೆಡಬೇಡ್ರಿ. ಈಗಿನ ಕಾಲದಾಗ ದುಡ್ಡು ಕೊಟ್ಟರೆ ಕೊಡೋದು ಕಷ್ಟ ಐತಿ. ಇಂಥ ಪುಣಾತಮ್ರು ಅವರು ದೇವ್ರ 100 ಕಾಲ ಅವ್ರನ್ನ ಸುಖವಾಗಿಡ್ಲಿ.